ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಹತ್ರ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ನಾನಿವತ್ತು ಹುಂಡೈ ಕ್ರೆಟಾದು ಡ್ರೈವಿಂಗ್ ವ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ. ಆಲ್ರೆಡಿ ನಾನು ವಾಕ್ ಅರೌಂಡ್ ವಿಡಿಯೋದ ಅಪ್ಲೋಡ್ ಮಾಡಿದ್ದೀನಿ. ಒಂದು ವೇಳೆ ನೀವು ನೋಡಿಲ್ಲ ಅಂತಂದರೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಒಂದು ಸಲ. ಆ ವಿಡಿಯೋಲೇ ಹೇಳಿದ್ದೆ ಡ್ರೈವಿಂಗ್ ವ್ಲಾಗ್ ಬರುತ್ತೆ, ಸ್ಟೇ ಟ್ಯೂನ್ ಟು ಮೈ ಚಾನಲ್ ಅಂತ. ಒಂದು ವೇಳೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನು ಮುಂದೆ ಬೇರೆ ಬೇರೆ ಟೈಪ್ ಆಫ್ ಕಾರ್ಗಳ ರಿವ್ಯೂ ಎಲ್ಲ ಬರುತ್ತೆ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ, ಹೇಳ್ತಾನೆ ಇರ್ತೀನಿ ನಿಮಗೆ. ಆ್ಯಂಡ್ ವಾಕ್ ಅರೌಂಡ್ ರಿವ್ಯೂಲು ಸಹ ಹೇಳಿದ್ದೆ ನಾನು, ಒಂದು ಯುನೀಕ್ ಕಲರ್ ಕ್ರೆಟಾಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ಅದೇ ಇದು ಸ್ನೇಹಿತರೆ. ಕಲರ್ ಬಂದು ರೋಬಸ್ಟ್ ಎಮರಲ್ ಪರ್ಲ್ ಅಂತ, ಅಂದರೆ ಒಂಥರ ಗ್ಲಾಸಿ ಫಿನಿಶ್ ಇರುವಂತಹ ಶೈನಿಂಗ್ ಗ್ರೀನ್ ಸ್ನೇಹಿತರೆ. ನೋಡ್ಬೋದು ಆ್ಯಕ್ಚುಲಿ ಯಾವ ಥರ ಇದೆ ಅಂತ ಅನ್ನೋದು. ಕಲರ್ ಮಾತ್ರ ಸಖತ್ ಇಷ್ಟ ಆಯಿತು ನನಗೆ. ಬೇಕು ಅಂತಲೇ ಬಿಸಿಲಲ್ಲಿ ನಿಂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ ನಾನು, ಸೊ ದಟ್ ನಿಮಗೆ ತುಂಬ ಕ್ಲಿಯರಾಗಿ ಕಾಣಲಿ ಕಲರ್ ಯಾರ್ದು ಅಂತ ಅಂದ್ಬಿಟ್ಟು. ಆ್ಯಂಡ್ ಈವನ್ ವ್ಲಾಗ್ ಮಾಡ್ಬೇಕಾದ್ರೆ ನಾನು ಕುಷನ್ ಹೆಡ್ರೆಸ್ಟ್ ಬಗ್ಗೆ ಬರಲ್ಲ ಅಂತ ಹೇಳಿದ್ದೆ. MPIಯಲ್ಲಿ ಆ್ಯಕ್ಚುಲಿ ಬರುತ್ತೆ. ನಾನು ಪರ್ಟಿಕ್ಯುಲರ್ ರಿವ್ಯೂ ಮಾಡಿದ ಮಾಡಲಲ್ಲಿ ಡಿಸ್ಪ್ಲೇ ಗಾಡೀಲಿ ಇರಲಿಲ್ಲ ಆ್ಯಕ್ಚುಲಿ. ನೋಡಿ, ಟಾಪ್ ಎಂಡ್ ಆಗಿರೋದ್ರಿಂದ ಕುಷನ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಇವೆರಡು ತೋರಿಸ್ಬೇಕಾಗಿತ್ತು, ತೋರಿಸ್ದೆ. ಸೊ ನೆಕ್ಸ್ಟು ಡ್ರೈವರ್ ಸೀಟಲ್ಲಿ ಸಿಗ್ತೀನಿ ಬನ್ನಿ ನಿಮಗೆ. ನಾನು ಡ್ರೈವರ್ ಸೀಟಲ್ಲಿ ಇದ್ದೀವಿ ಇವಾಗ. ಸೊ ಫಸ್ಟು ನಮ್ಮ ರೆಗ್ಯುಲರ್ ಏನೊಂದು ಡ್ರೈವ್ ಇಂಪ್ರೆಷನ್ಸ್ ಇದೆ ಆ ಥರ ಒಂದು ರೊಟೀನಲ್ಲಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಬಿಕಾಸ್ ನನಗೆ ಅದೇ ಇಷ್ಟ ಆ್ಯಕ್ಚುಲಿ, ಒಂದೇ ಸಲ ರಶ್ ಮಾಡೋಕ್ಕಿಂತ. ಕಾರ್ ಆಫಲ್ಲಿದೆ ಇವಾಗ, ನೋಡ್ಬೋದು 0 RPM ಅಲ್ಲಿರೋವಂಥದ್ದು. ಕಾರ್ ಇವಾಗ ಆನ್ ಮಾಡೋಣ. ನೋಡ್ಬೋದು ಆ್ಯಕ್ಚುಲಿ ನಾನು ಆನೇ ಮಾಡಲಿಲ್ಲ, ಐಡಲ್ ಸ್ಟಾಪ್ ಸಿಸ್ಟಮ್ ಇತ್ತು. ನಾನು ಕ್ಲಚ್ ಪ್ರೆಸ್ ಮಾಡಿದ ತಕ್ಷಣ ಕಾರು ಸ್ಟಾರ್ಟ್ ಆಯಿತು. ಇಂಜಿನ್ ಆನ್ ಆದ ತಕ್ಷಣ ನನಗೆ ಫೀಲ್ ಆಗಿದ್ದು ರಿಫೈನ್ಮೆಂಟ್ ಸ್ನೇಹಿತರೆ. ಲೈಟಾಗಿ ಒಂದು ಇಂಜಿನ್ ಆನ್ ಆಯಿತು ಅನ್ನೋದು ಸೌಂಡ್ ಬಂದಿದ್ದು ಬಿಟ್ಟರೆ ಕ್ಯಾಬಿನ್ ಒಳಗೆ ಯಾವುದೇ ಥರದ್ದು ವೈಬ್ರೇಷನ್ಸ್ ಬರಲಿಲ್ಲ. ಸೊ ಅಷ್ಟು ರಿಫೈನ್ಡ್ ಆಗಿತ್ತು. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ, ಅದನ್ನ ಅದು ಡೌನ್ ಮಾಡೋಣ. ಗಾಡಿನ ಫಸ್ಟ್ ಗೇರ್ಗೆ ಹಾಕೋಣ ಆ್ಯಂಡ್ ಮೂವ್ ಮಾಡೋಣ. ಕ್ಲಚ್ ಆ್ಯಕ್ಚುಲಿ ಹಾಫಿಗೆ ಬಿಟ್ರೆ ಮೂವ್ಮೆಂಟಿಗೆ ಬರ್ತಾರೆ. ದಟ್ಸ್ ಅ ಗುಡ್ ಥಿಂಗ್. ತುಂಬ ಬಿಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಈ ಥರ ಇದ್ದಾಗ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ನಿಮಗೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ ಓಡಿಸೋಕ್ಕೆಲ್ಲ. ಬಿಕಾಸ್ ನಿಲ್ಲಿಸ್ಬೇಕು ಮಾಡಬೇಕು ಅಂತಂದಾಗ ದಟ್ ವುಡ್ ಬಿ ಕ್ವೈಟ್ ಕನ್ವೀನಿಯೆಂಟ್. ತುಂಬ ಲಾಂಗ್ ಟ್ರಾವೆಲ್ ಇತ್ತು ಅಂತಂದರೆ ಕ್ಲಚ್ಚು ಮತ್ತು ಕ್ಲಚ್ ಬಿಡೋದು ಕೂಡ ತುಂಬ ಜಾಸ್ತಿ ಇತ್ತು ಅಂತಂದರೆ ಆವಾಗ ಹಾಫ್ ಕ್ಲಚ್ ಮಾಡೋದು ಆ ಥರದ್ದೆಲ್ಲ ಒಂದಿಷ್ಟು ಮಾಡ್ತೀರ ನೀವು, ಸೊ ದಟ್ ಕ್ಲಚ್ ಎಲ್ಲ ಬರ್ನೌಟ್ ಆಗುತ್ತೆ. ಬಟ್ ಇದರಲ್ಲಿ ಹಾಫ್ ಕ್ಲಚ್ಗೆ ಮೂವ್ಮೆಂಟ್ ಬರಬೇಕು ಅಥವಾ ಅದಕ್ಕಿಂತ ಕಮ್ಮಿಗೆ ಮೂವ್ಮೆಂಟ್ ಬರಬೇಕು, ಆ ಥರ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಇನಿಷಿಯಲ್ ಇಂಪ್ರೆಷನ್ಸ್ ಅಂತ ತೊಗೊಂಡ್ರೆ ಸ್ನೇಹಿತರೆ, ಕಾರ್ ತುಂಬ ರಿಫೈನ್ಡ್ ಅನಿಸುತ್ತೆ, ತುಂಬ ಸ್ಮೂತ್ ಅನಿಸುತ್ತೆ. ಮತ್ತು NVH ಲೆವೆಲ್ಸ್ ಕೂಡ ಲೋಯರ್ RPMಸಲ್ಲಿ ತುಂಬ ಚೆನ್ನಾಗಿದೆ. ನೀವು ಒಂದು ಕಾರ್ ಎಂತೂಸಿಯಾಸ್ಟ್ ಅಲ್ಲ, ನಾನು ಕಾರ್ನ ಒಂದು ನಾರ್ಮಲ್ ವೇಲ್ ಓಡಿಸೋ ರೀತಿ ಓಡಿಸ್ತೀನಿ, ಅಥವಾ ಲೈಕ್ ನನಗೆ ಎಫಿಷಿಯನ್ಸಿ ಬೇಕು, ಅಥವಾ ನಾನೊಬ್ಬ ಫ್ಯಾಮಿಲಿ ಮ್ಯಾನ್ ತುಂಬ ಆರಾಮ್ಸೆ ಓಡಿಸ್ತೀನಿ ಅಂತಂದರೆ ಡೆಫಿನೆಟ್ಲಿ ದಿಸ್ ಕಾರ್ ವಿಲ್ ಇಂಪ್ರೆಸ್ ಯು ಅ ಲಾಟ್ ಸ್ನೇಹಿತರೆ. ಮಾರ್ಕ್ ಮೈ ವರ್ಡ್ಸ್, ಡೆಫಿನೆಟ್ಲಿ ಇಟ್ ವಿಲ್ ಇಂಪ್ರೆಸ್ ಯು ಅ ಲಾಟ್. ಈ ಕಾರ್ಗೆ 2 ಥರ ಕ್ಯಾರೆಕ್ಟರ್ ಇದೆ ಸ್ನೇಹಿತರೆ. ಇನ್ನೊಂದು ಕ್ಯಾರೆಕ್ಟರ್ ಯಾವ ಥರ ಅಂತ ಹೇಳ್ತೀನಿ. ಒಂದು ಸೈಲೆಂಟ್ ಶಿಷ್ಯ, ಇವಾಗ ಆಗಿದೆಯಲ್ಲ ಈ ಥರ ಸೈಲೆಂಟ್ ಶಿಷ್ಯ. ಇನ್ನೊಂದು ಇಲ್ಲಿ ನೋಡ್ಬೋದು ಬ್ಲೈಂಡ್ ಸ್ಪಾಟ್ ಮಾನಿಟರ್ ಅಂತ, ಅಂದರೆ ಇವಾಗ ರೈಟ್ ಇಂಡಿಕೇಟರ್ ಕೊಟ್ಟಿದ್ದೀನಿ ನೋಡಿ. ಇವಾಗ ರೈಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗಿ ನನ್ನ ರೈಟಲ್ಲಿ ಏನಿದೆ ಅಂತ ಅನ್ನೋದು ತೋರಿಸ್ತಾ ಇದೆ. ದಟ್ಸ್ ಗುಡ್ ಥಿಂಗ್ ಆ್ಯಕ್ಚುಲಿ. ಲೆಫ್ಟ್ ಇಂಡಿಕೇಟರ್ ಕೊಟ್ಟರು ನೋಡಿ ಇಲ್ಲಿ ಲೆಫ್ಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ದಟ್ಸ್ ಒನ್ ಸೂಪರ್ ಕೂಲ್ ಥಿಂಗ್ ಆ್ಯಕ್ಚುಲಿ. ಸೊ ನಾನು ಆವಾಗಲೇ ಹೇಳ್ದಂಗೆ ತುಂಬ ಸ್ಮೂತ್ ಅನ್ಸುತ್ತೆ ಇಂಜಿನು, ಮತ್ತು ತುಂಬ ರಿಲ್ಯಾಕ್ಸ್ಡಾಗಿ ಓಡಿಸಿದ್ರೆ ಫೀಲ್ ಹೋಮ್ ಸೇಫ್ ಅಂತ ಅಂತೀವಲ್ಲ, ಆ ಒಂದು ಫೀಲ್ ಕೊಡುತ್ತೆ ನಿಮಗೆ. ಇವಾಗ ಸದ್ಯಕ್ಕೆ ನನಗೆ ಫಸ್ಟ್ ಇಂಪ್ರೆಷನ್ ಏನು ತಗೊಂಡೆ, ನನಗಂತೂ ಸಖತ್ ಇಷ್ಟ ಆಯಿತು ಕಾರು. ತುಂಬ ಕುಯ್ತಾ ಇದ್ದೀನಿ ಅಂತ ಗೊತ್ತು ನನಗೆ, ಬಟ್ ಡೆಫಿನೆಟ್ಲಿ ಐ ಡೂ ಲೈಕ್ ಎ ಲಾಟ್ ಸ್ನೇಹಿತರೆ. ಪುಷ್ ಮಾಡಿದಾಗ ಯಾವ ಥರ ಫೀಲ್ ಆಗುತ್ತೆ ಅಂತ ಅನ್ನೋದನ್ನು ನೋಡೋಣ. ಬಟ್ ಸದ್ಯಕ್ಕೆ ಆರಾಮ್ಸೆ ಓಡಿಸ್ತಾ ಇದ್ರೆ ನೀವು ಕಾರು, ನಿಮ್ಗೆ ಏನಂದ್ರೆ ಏನು ಒಂದ್ಸಲ ನೋಡ್ಬೋದು. ಹಾರ್ನ್ ಆ್ಯಕ್ಚುಲಿ ಈ ಥರ ಇದೆ ಕಾರ್ದು, ನೋಡಿ ಈ ಥರ ಇದೆ ಹಾರ್ನ್. ನನಗಂತೂ ಹಾರ್ನ್ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಿಕಾಸ್ ಒಂಥರ ಜರ್ಮನ್ ಕಾರ್ಗಳಲ್ಲಿ ಏನು ನೋಡ್ತೀವಿ ಹಾರ್ನು, ಆ ಥರದ್ದೊಂದು ಹಾರ್ನು ಈ ಕಾರಲ್ಲಿ ಕೊಟ್ಟಿದ್ದಾರೆ. ನನಗಂತೂ ಸಾಕಾತ್ ಇಷ್ಟ ಆಯಿತು. ಕಾರ್ ಪಿಕಪ್ ಅಂತ ತೊಗೊಂಡ್ರೆ ಸ್ನೇಹಿತರೆ, ಇಟ್ಸ್ ಕ್ವೈಟ್ ಗುಡ್ ನನ್ನ ಪ್ರಕಾರ. ಲೈಕ್ ಪಿಕಪ್ ನಿಮ್ಗೇನೊಂದು ಬೇಕು ಅಂತ ತಕ್ಷಣ ಎಕ್ಸ್ಲೇಟರ್ ಪ್ರೆಸ್ ಮಾಡ್ತೀರಾ, ಪ್ರಾಪರಾಗಿ ಒಂದು ಪಿಕಪ್ ಸಿಗುತ್ತೆ ನಿಮಗೆ. ಡಿಪೆಂಡಿಂಗ್ ಅಪಾನ್ ದ RPM ಕಾರ್ ಪುಲ್ಲಿಂಗ್ ಲೆವೆಲ್ ಡಿಪೆಂಡ್ ಆಗುತ್ತೆ. ಡೆಫಿನೆಟ್ಲಿ ನಿಮಗೆ ಗೊತ್ತೇ ಇರುತ್ತೆ, ಪ್ರತಿಯೊಂದು ಕಾರಲ್ಲೂ ಪವರ್ ಬ್ಯಾಂಡ್ ಇದ್ದೇ ಇರುತ್ತೆ. ಟ್ಯೂನಿಂಗ್ ಪ್ರಕಾರ ಪವರ್ ಬ್ಯಾಂಡಲ್ಲಿ ನಿಮಗೆ ಪವರ್ ಸಿಗ್ತಾ ಹೋಗುತ್ತೆ. ಬಟ್ ನನಗಂತೂ ಪಿಕಪ್ಪು ಚೆನ್ನಾಗಿದೆ ಅಂತಲೇ ಅನ್ನಿಸ್ತು, ತುಂಬ ಏನು ಸ್ಲಗ್ಗಿಶ್ ಇಲ್ಲ. ಸಾರಿ ಗೈಸ್, ನಾನು ಹೇಳೋದು ಮರೆತೆ. ನಾನಿವತ್ತು ಡ್ರೈವ್ ಮಾಡ್ತಾ ಇರೋವಂಥದ್ದು 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ MPI ಇಂಜಿನ್ನು. ಇದು ಬಂದು SX ಆಪ್ಷನಲ್ ಟಾಪ್ ಆ್ಯಂಡ್ ವೇರಿಯಂಟು, ಆ್ಯಂಡ್ ಇಟ್ಸ್ ಅ ಮ್ಯಾನ್ಯುಯಲ್. ನಾನು ಅವಾಗಲೇ ಶಿಫ್ಟ್ ಮಾಡ್ತಾ ಇರೋದು ನೋಡ್ತಿರ್ತಾರೆ ನೀವು. ಸೊ ಇಟ್ಸ್ ಅ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಸೊ ಹಾಗಾಗಿನೇ
ಡ್ರೈವ್ ಮೋಡು ಟ್ರ್ಯಾಕ್ಷನ್ ಮೋಡು ಏನು ಬರಲ್ಲ. ವಾಕ್ ಅರೌಂಡ್ ವಿಡಿಯೋಲಿ ಹೇಳಿದ್ದೆ ನಾನು ಇದನ್ನು ನಿಮಗೆ. ಒಂದ್ಸಲ ಹೋಗಿ ನೋಡಿಲ್ಲ ಅಂತಂದರೆ ಚೆಕ್ಔಟ್ ಮಾಡಿ. RPMs ಬಗ್ಗೆ ಹೇಳ್ತಾ ಇದ್ದೆ ನಾನು. RPMs ಅಂತ ತಗೊಂಡ್ರೆ ಸ್ನೇಹಿತರೆ, ಪೋಸ್ಟ್ 2,500 RPM ನಿಮಗೆ ಕಾರು ತುಂಬ ಚೆನ್ನಾಗಿ ಫುಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಒಂಥರ ಲೈವ್ಲಿ ಅಂತ ಅನ್ಸುತ್ತೆ. 2,000 RPMಗೆ ಇಟ್ಕೊಂಡು ಆರಾಮಾಗಿ ಹೋಗ್ತೀನಿ ಅಂತಂದರೆ ಕಾರ್ ತುಂಬ ರಿಲ್ಯಾಕ್ಸ್ಡ್ ಅನಿಸುತ್ತೆ ಮತ್ತು ತುಂಬ ಆರಾಮ್ ಅನಿಸುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಐ ಡೂ ಫೀಲ್ ಆ ಬಾಡಿ ರೋಲ್ ಅಲಾಟ್ ಸ್ನೇಹಿತರೆ ಈ ಕಾರಲ್ಲಿ. ಬಿಕಾಸ್ ಇದು SUV ಟೈಪ್ ಇರುವಂತಹ ಕಾರು, ಅಂದರೆ ಸೈಜ್ ಆಗಿರ್ಬೋದು, ಹೈಟ್ ಆಗಿರ್ಬೋದು. ಸೊ ಒಂದು SUV ಸ್ಟ್ಯಾನ್ಸೇ ಕೊಡುತ್ತೆ. ಪೋಸ್ಟ್ 2,500 RPM ಮೇಲೆ ನಿಮಗೆ ತುಂಬ ಲೈವ್ಲಿ ಅಂತ ಅನಿಸುತ್ತೆ ಈ ಕಾರ್ನ ಇವಾಗ ನಿಲ್ಸೋಣ. ಆ್ಯಂಡ್ ಈ ಕಾರ್ದು ಫುಲ್ ಹೆಂಗಿದೆ ಅಂತ ಚೆಕ್ ಮಾಡೋಣ. ಬಿಕಾಸ್ ಇಷ್ಟು ತನಕ ತುಂಬ ಸ್ಮೂತಾಗಿ ಆರಾಮಾಗೆ ಓಡಿಸ್ತಾ ಇದೆ. ಬಟ್ ಇವಾಗ ಕಾರ್ನ ದಮ್ ಚೆಕ್ ಮಾಡೋ ಟೈಮು. ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನ್ನ ಆಫಲ್ಲಿ ಇಟ್ಟಿದ್ದೀನಿ. ನೋಡಿ, ಆಫ್ ಅಂತ ಬಂದಾಗ ಟ್ರ್ಯಾಕ್ಷನ್ ಆ್ಯಂಡ್ ಸ್ಟೆಬಿಲಿಟಿ ಕಂಟ್ರೋಲ್ ಎರಡು ಆಫಲ್ಲಿದೆ. ಫಸ್ಟ್ ಗೇರಿಗೆ ಸ್ಲಾಟ್ ಮಾಡಿದ್ದೀನಿ. ರೆವ್ ಮಾಡಿದ್ರೆ 5,000 RPM ವರೆಗೂ ಬರುತ್ತೆ. ಲೆಟ್ಸ್ ಡಂಪ್ ದಿ ಕ್ಲಚ್. 6,500 ವರೆಗೂ ರೆಡ್ ಲೈನಿಂಗ್ ಆಗುತ್ತೆ. ಮತ್ತು ಫಸ್ಟ್ ಗೇರು 50 ವರೆಗೂ ತಗೊಳತ್ತೆ ಸ್ನೇಹಿತರೆ. ಸೆಕೆಂಡ್ ಗೇರ್ ಕೂಡ 6,500 RPM ಇದೆ ಆ್ಯಂಡ್ 90 ವರೆಗೂ ಹೋಗುತ್ತೆ. ಸೊ ಇಟ್ಸ್ ಕ್ವೈಟ್ ಟಾಲ್ ಗೇರ್ಡ್ ಆ್ಯಕ್ಚುಲಿ ನನ್ನ ಪ್ರಕಾರ. ಬಟ್ ಪುಲ್ಲಿಂಗ್ ಮಾತ್ರ ಕ್ರೇಜಿಯಾಗಿದೆ ಸ್ನೇಹಿತರೆ. MPI ಇಂಜಿನ್ ಅಂತಾನೆ ಅನ್ಸಲ್ಲ, ಆ ರೇಂಜಿಗೆ ಪುಲ್ಲಿಂಗ್ ಇದೆ ಕಾರ್ದು. ನನಗಂತೂ ಸಖತ್ ಇಂಪ್ರೆಸ್ ಮಾಡ್ತು ಈ ಇಂಜಿನ್ನು. ಐ ಲೈಕ್ ಇಟ್ ಅ ಲಾಟ್ ಸ್ನೇಹಿತರೆ. ಈ ಇಂಜಿನ್ನು 115 PS ಪವರ್ ಮತ್ತು 144 ಅಥವಾ 143 NM ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡೋಂಥ ಇಂಜಿನ್ ಆಗಿದ್ರು. 143 NM ಆದರೂ ಸ್ಟಿಲ್ ಈ ಇಂಜಿನ್ನು ಇಂಪ್ರೆಸ್ ಮಾಡುತ್ತೆ. ನಿಮಗೆ ಹೇಳಿದೆ ನಾನು, ಇಟ್ ಡೂ ಹ್ಯಾವ್ ಅ ಡ್ಯುಯಲ್ ಕ್ಯಾರೆಕ್ಟರ್ ಅಂತ. ಇದೇ ಆ ಡ್ಯುಯಲ್ ಕ್ಯಾರೆಕ್ಟರ್ ಸ್ನೇಹಿತರೆ. ಟರ್ಬೋನ ನೀವು ಮಿಸ್ಸೇ ಮಾಡ್ಕೊಳಲ್ಲ ಆ್ಯಕ್ಚುಲಿ. ಯಾವ RPM ತುಂಬ ಲೈವ್ಲಿ ಅಂತ ಕೇಳಿದ್ರೆ ನಾನು ಅವಾಗಲೇ ಮಿಡ್ RPM ಅಂತ ಹೇಳಿದ್ದೆ. ಲೈಕ್ ಪೋಸ್ಟ್ 2,500 RPM. ಲೋ RPMs ಅಲ್ಲಿ ಪ್ರೋಗ್ರೆಸ್ ಇದ್ದೇ ಇರುತ್ತೆ ಡೆಫಿನೆಟ್ಲಿ. ಬಟ್ ಸ್ಟ್ರಾಂಗ್ ಪಾಯಿಂಟ್ ಅಂತ ಇರಲ್ಲ. ಸ್ಟ್ರಾಂಗ್ ಪಾಯಿಂಟ್ ಅಂತ ಸಿಗೋದೆ ನಿಮಗೆ 2,500-3,000. ದಟ್ ಈಸ್ ದ ಮಿಡ್ RPM. ಮಿಡ್ RPM ಮಾತ್ರ ಸೈಕಾಗಿ ಫುಲ್ ಆಗುತ್ತೆ. ಒಳ್ಳೆ ಪುಷ್ ಬ್ಯಾಕ್ ಸಹ ಕೊಡುತ್ತೆ ಕಾರು. ಟಾಪ್ ಎಂಡ್ ಅಂತ ತಗೊಂಡ್ರೆ ಡೆಫಿನೆಟ್ಲಿ ಇಟ್ ಡೂ ಹ್ಯಾವ್ ಅ ಪ್ರೋಗ್ರೆಸ್ ಸ್ನೇಹಿತರೆ. ಬಟ್ ಮಿಡ್ RPM ಅಲ್ಲಿ ಏನೊಂದು ಪ್ರೋಗ್ರೆಸ್ ಕಾಣ್ತೀರಾ ನೀವು, ಅಷ್ಟು ಸ್ಟ್ರಾಂಗ್ ಪ್ರೋಗ್ರೆಸ್ ಇಲ್ಲದ್ರು ಬಟ್ ಸ್ಟಿಲ್ ಪ್ರೋಗ್ರೆಸ್ ಅಂತೂ ಇದ್ದೇ ಇರುತ್ತೆ. ಏನೊಂದು ಪ್ರೋಗ್ರೆಸ್ ಕಾಣುತ್ತೆ 2,500-3,000 RPM ಮೇಲೆ. ಅದ್ರ ಜೊತೆಗೆ ಇಂಜಿನ್ ಕೂಡ ಸ್ವಲ್ಪ ವೋಕಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟಿಲ್ ನಾನು ಕಂಪ್ಲೇಂಟ್ ಮಾಡಕ್ಕೆ ಹೋಗಲ್ಲ ಸ್ನೇಹಿತರೆ. ಬಿಕಾಸ್ ಸೌಂಡ್ ಆಗೋ ರೀತಿ ಇದೆಯಲ್ಲ, ಐ ಡೂ ಗಿವ್ ಅ ವೆರಿ ಸ್ಪೋರ್ಟಿ ಸೌಂಡ್ ಸ್ನೇಹಿತರೆ. ನಂಗೆ ಅದು ಸಖತ್ ಇಷ್ಟ ಆಯಿತು. ಎಲ್ಲೋ ಒಂಥರ ಏನು ಗುರು ಇಷ್ಟೊಂದು ಸೌಂಡ್ ಮಾಡ್ತಾರೆ ಗಾಡಿ ಅಂತ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ನನಗಂತೂ ಸಖತ್ ಇಷ್ಟ ಆಯಿತು. ಥ್ರಾಟಲ್ ಸೆನ್ಸಿಟಿವಿಟಿ ಅಂತ ತಗೊಂಡ್ರೆ ಕ್ವೈಟ್ ಗುಡ್ ನನ್ನ ಪ್ರಕಾರ. ಬಿಕಾಸ್ ನೀವು ಥ್ರಾಟಲ್ ಕೊಟ್ಟ ತಕ್ಷಣನೇ ರೆಸ್ಪಾನ್ಸಿವ್ ಆಗಿದೆ. ಲೈಕ್ ನೀವು ಎಷ್ಟು ಪ್ರೆಸ್ ಮಾಡ್ತಿದ್ದೀರಾ ಅದ್ರ ಪ್ರಕಾರನೇ ಪ್ರೋಗ್ರೆಸ್ ತಗೊಳುತ್ತೆ. ತುಂಬ ಪ್ರೆಸ್ ಮಾಡಬೇಕು ಅವಾಗಲೇ ನನಗೆ ಪ್ರೋಗ್ರೆಸ್ ಸಿಗೋದು ಅನ್ನೋ ಥರ ಇಲ್ಲ. ಆಲ್ಮೋಸ್ಟ್ ಥ್ರಾಟಲ್ನ ಹಾಫಿಗೆ ಬರೀ ಮಾಡಿದ್ರೂ ಒಂದು ಒಳ್ಳೆ ಪವರ್ ಡೆಲಿವರಿ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ಲೀನಿಯರ್ ಪವರ್ ಡೆಲಿವರಿ ಸ್ನೇಹಿತರೆ. ಬಟ್ ಮಿಡ್ RPM ಅಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಸ್ಪೈಕ್ ಕಾಣುತ್ತೆ, ಒಂದು ಪೀಕ್ ಪವರ್ ಬರ್ತಾ ಇರೋದು. ಬಟ್ ಸ್ಟಿಲ್ ಇಟ್ಸ್ ಆನ್ ಅ ಲೀನಿಯರ್ ಪವರ್ ಡೆಲಿವರಿ ಸೈಡ್ ಸ್ನೇಹಿತರೆ. ಆ್ಯಂಡ್ 80 ನೋಡ್ಬೋದು ಇಲ್ಲಿ ರೆಡ್ಯೂಸ್ ಸ್ಪೀಡ್ ಅಂತ ಬರ್ತಾರೆ. ಸೊ ಸ್ಪೀಡ್ ವಾರ್ನಿಂಗ್ ಎಲ್ಲ ಬರುತ್ತೆ. 120 ಪೋಸ್ಟ್ ಪಕ್ಕ ಅಂತ ಇರುತ್ತೆ ಕಾರು. ಬಟ್ ಆ ಸ್ಪೀಡ್ ಟ್ರೈ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಬಿಕಾಸ್ ನೋಡ್ಬೋದು ರೋಡ್ ಎಷ್ಟು ಬಿಸಿ ಇದೆ ಅಂತ ಅನ್ನೋದು. ಸೇಫ್ಟಿ ಫಸ್ಟ್ ಅಲ್ವಾ ಸ್ನೇಹಿತರೆ. ನಮ್ಮ ಎಂಥೂಸಿಯಾಸ್ಟ್ಗೆ ಅಥವಾ ನಮ್ಮ ಆಸೆಗೆ ಬೇರೆಯವ್ರ ಜೊತೆ ಆಟಾಡಬಾರ್ದಲ್ವ, ಬೇರೆಯವ್ರ ಪ್ರಾಣ ಜೊತೆ. ಸೊ ಹಾಗಾಗಿ ಲೆಟ್ಸ್ ನಾಟ್ ಪುಲ್ ಇಟ್ ಔಟ್. ಸ್ಟೇರಿಂಗ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಇವಾಗ ಸ್ಟೇರಿಂಗ್ ಆ್ಯಕ್ಚುಲಿ ಈಗ ನೋಡ್ಬೋದು ತಿರುಗಿಸಿದ್ದೀನಿ ನೋಡಿ, ಸೆಲ್ಫ್ ಸೆಂಟರ್ ಆಗ್ತಾ ಇದೆ. ಅದು ಕೂಡ ಫಾಸ್ಟಾಗಿ ಆಗ್ತಾ ಇದೆ. ನನಗೆ ಸಖತ್ ಇಷ್ಟ ಆಯ್ತಿದೆ ಆ್ಯಕ್ಚುಲಿ. ಆ್ಯಂಡ್ ಸ್ಟೇರಿಂಗ್ ಫೀಡ್ಬ್ಯಾಕ್ ಅಂತ ತಗೊಂಡ್ರೆ ಸ್ನೇಹಿತರೆ, ಸ್ಟೇರಿಂಗ್ ಸ್ವಲ್ಪ ಲೈಟ್ ಇದೆ ಬಟ್ ಲೈಫ್ಲೆಸ್ ಅಂತ ಅನ್ನಿಸ್ತಾ ಇಲ್ಲ. ದಟ್ಸ್ ಅ ಬಿಗ್ ಸರ್ಪ್ರೈಸ್ ಆ್ಯಕ್ಚುಲಿ ನನಗಿಲ್ಲಿ. ಸ್ಟೇರಿಂಗ್ ಎಷ್ಟು ಚೆನ್ನಾಗಿ ಲೈನ್ನ ಮೇಂಟೈನ್ ಮಾಡ್ತಾ ಇದೆ ಅಂತಂದರೆ ನೋಡಿ. ಇವಾಗ 100 ಇದೆ ಗಾಡಿ. ಕಾರ್ನರ್ ಹೆಂಗೆ ತೊಗೊಳತ್ತೆ ನೋಡಿ, ಲೈನ್ ಹೆಂಗೆ ಮೇಂಟೈನ್ ಮಾಡುತ್ತೆ ನೋಡಿ. ಇವಾಗ ನೋಡಿ, ಇಟ್ ಡೂ ಹ್ಯಾವ್ ಕ್ಯಾರೆಕ್ಟರ್ ಸ್ನೇಹಿತರೆ. ತುಂಬ ಲೈಫ್ಲೆಸ್ ಅನ್ನೋರ್ತಾ ಇಲ್ಲ. ದೇ ಹ್ಯಾವ್ ಕ್ವಿಕ್ಡ್ ಇಟ್ ಔಟ್ ಸ್ಟೇರಿಂಗ್. ಡೆಫಿನೆಟ್ಲಿ ನನಗದು ಗೊತ್ತಾಗ್ತಾ ಇದೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ತುಂಬ ರಿಚ್ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಇಲ್ಲದೇ ಇದ್ರೂ ಬಟ್ ಸ್ಟಿಲ್ ಸ್ಟೇರಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಅಮೇಝಿಂಗ್ ಆಗಿದೆ ಅಂತಲೇ ಅನ್ನಿಸ್ತು ನನಗಂತೂ. ಫೀಡ್ಬ್ಯಾಕ್ ವೈಸ್ ನಾನು ಅವಾಗಲೇ ತುಂಬ ರಿಚ್ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಇಲ್ಲದಿದ್ರು ಬಟ್ ಸ್ಟಿಲ್ ಟಾಪ್ ಸ್ಪೀಡ್ಸಲ್ಲಿ ನಿಮಗೆ ಪೋಸ್ಟ್ 120 ಹೇರಿ ಅಂತ ಅನ್ಸಲ್ಲ. ಕಾನ್ಫಿಡೆನ್ಸ್ ಅಂತೂ ಕೊಡುತ್ತೆ. ದಟ್ಸ್ ಅ ಗುಡ್ ಥಿಂಗ್. ನೋಡಿ ಸೆಲ್ಫ್ ಸೆಂಟರ್ ಆಗ್ತಾ ಇದೆ, ಲೈಟ್ನೆಸ್ಸು ಇದೆ. ಬಟ್ ಪೋಸ್ಟ್ 100 ಸ್ವಲ್ಪ ವೇ ಅಪ್ ಆಗತ್ತೆ ಅಂತ ಅನ್ನಿಸ್ತು ನನಗೇನೋ.
ಬಟ್ ಇನ್ನೊಂದೇನು ಅನ್ಸಿದ್ದು ಅಂತಂದರೆ ನನಗೆ ಈ ಸ್ಟೇರಿಂಗ್ ಬಗ್ಗೆ ನೋಡಿ, ಪಾಯಿಂಟ್ ಆ್ಯಂಡ್ ಶೂಟ್ ಅಂತೀವಲ್ಲ ಆ ಥರ ಇಲ್ಲ ನೋಡಿ. ಸ್ವಲ್ಪ ಹೌದೌನಷ್ಟು ಡಿಲೇ ಇದೆ. ಅದು ಬಿಟ್ಟರೆ ಸ್ಟೇರಿಂಗ್ದು ಇಟ್ಸ್ ಆ್ಯನ್ ಅಮೇಝಿಂಗ್ ಸ್ಟೇರಿಂಗ್ ಸ್ನೇಹಿತರೆ. ಲೋಯರ್ ಸ್ಪೀಡ್ಸಲ್ಲಿ ಲೇಟಾಗಿರುತ್ತೆ, ಪೋಸ್ಟ್ 80-100 ಸ್ವಲ್ಪ ವೇಪ್ ಆಗುತ್ತೆ. ಲೈನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೆ. ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ವೈಸ್ ಇಟ್ಸ್ ಕ್ವೈಟ್ ಗುಡ್ ನನ್ನ ಪ್ರಕಾರ. ಆ್ಯಂಡ್ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದರೆ, ಮುಂಚೆ ಏನು ಕ್ರೆಟಾ ಸಸ್ಪೆನ್ಷನ್ ಇತ್ತು ಆ ಥರ ಇಲ್ವೇ ಇಲ್ಲ, ಅಥವಾ ಟಿಪಿಕಲ್ ಹುಂಡೈ ಸಸ್ಪೆನ್ಷನ್ ಅಂತೀವಲ್ಲ ಆ ಥರ ಇಲ್ವೇ ಇಲ್ಲ ಸ್ನೇಹಿತರೆ. ಲೈಟಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ಟಿಫೆಂಡ್ ಅಪ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೇನೋ. ಬಿಕಾಸ್ ಒಂದು ಬಂಪಿ ರಫ್ ಪ್ಯಾಚ್ ಆಗಿರ್ಬೋದು ಅಲ್ಲೆಲ್ಲ ನನಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಈವನ್ ಹೈ ಸ್ಪೀಡ್ಸಲ್ಲಿ ವೇವ್ರಿಂಗ್ ಕೂಡ ಕಮ್ಮಿ ಆಗಿದೆ. ಹುಂಡೈ ಸಸ್ಪೆನ್ಷನ್ಸ್ಗಳು ಆ್ಯಕ್ಚುಲಿ ಸ್ವಲ್ಪ ವೇವ್ರಿಂಗ್ ಇರುತ್ತೆ ಹೈ ಸ್ಪೀಡ್ಸಲ್ಲಿ, ಬಟ್ ಇದಕ್ಕೆ ವೇವ್ರಿಂಗೇ ಇಲ್ಲ. ತುಂಬ ಅಂದರೆ ತುಂಬ ರೆಡ್ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ನನಗೆ ಅದು ಸಖತ್ ಇಷ್ಟ ಆಯ್ತು ಆ್ಯಕ್ಚುಲಿ. ಸೊ ಹೈಯರ್ ಸ್ಪೀಡ್ಸಲ್ಲೂ ಒಂದು ರೇಂಜಿಗೆ ಸ್ಟೆಬಿಲಿಟಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕ್ರೆಟಾಲಿ. ಕ್ರೆಟಾ ಇನ್ಲೈನ್ ಬರುತ್ತೆ ಅಂತ ಹೇಳ್ತಾ ಇದ್ದೆ ನಾನು. ಈವನ್ ಟರ್ಬೋಲು ಆ್ಯಕ್ಚುಲಿ ಸ್ವಲ್ಪ ಸ್ಟಿಫೆಂಡ್ ಅಪ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಹುಂಡೈನವರು. ಸೊ ಇದೇ ಈ ಥರ ಇದೆ ಅಂತಂದರೆ, ಇನ್ನು ಟರ್ಬೋದು ಸ್ಟಿಫೆಂಡ್ ಅಪ್ ಮಾಡಿರೋ ಸಸ್ಪೆನ್ಷನ್ ಹೆಂಗಿರ್ಬೋದು, ಮತ್ತು ಕ್ರೆಟಾದು ಎನ್ಲೈನ್ ಡೈನಮಿಕ್ಸ್ ಹೆಂಗಿರ್ಬೋದು ಅಂತ ನನಗೆ ಸಖತ್ ಕ್ಯೂರಿಯಾಸಿಟಿ ಜನರೇಟ್ ಆಗ್ತಾ ಇದೆ. ಕ್ರೆಟಾ ಎನ್ಲೈನ್ಗಂತೂ ನಾನಂತೂ ಸಖತ್ತಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾರಿಗೂ ಒಳ್ಳೆ ಜಾಗದಲ್ಲಿ ನಿಲ್ಸ್ಕೊಂಡಿದ್ದೆ ಫ್ರೆಂಡ್ಸ್, ನೋಡಿದ್ರಾ? ಇಂಥವ್ರಿಗೆಲ್ಲ ಅದು ಯಾರು DL ಕೊಡ್ತಾರೋ, DL ಕೊಟ್ಟವ್ರಿಗಿನ್ನ ಇವ್ರು ಮುಗಿಬೇಕು ಫ್ರೆಂಡ್ಸ್. ಸೊ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ತಾ ಇದೆ. ತುಂಬ ಸಾಫ್ಟ್ವೇರ್ ಸೈಡ್ ಇಲ್ಲದೆ ಇರೋದ್ರಿಂದ ಸ್ಟೆಬಿಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಕಾರಲ್ಲಿ. ವೇವ್ರಿಂಗ್ ಕೂಡ ಕಮ್ಮಿ ಇದೆ. ಈ ಕಾರಲ್ಲಿ ಎಡಾಸ್ ಸಹ ಇದೆ ಸ್ನೇಹಿತರೆ, ಲೆವೆಲ್ 2 ಎಡಾಸ್. ಅದು ಕೂಡ 2 ರೇಡಾರ್ ಬರುತ್ತೆ, ಮುಂದೆ ಹಿಂದೆ ಒಂದೊಂದು, ಮತ್ತು ಕ್ಯಾಮ್ರಾ ಬರುತ್ತೆ, ಲೇನ್ ಕೀಪ್ ಅಸಿಸ್ಟ್ ಮತ್ತು ಲೇನ್ ಡಿಪಾರ್ಚರ್ ವಾರ್ನಿಂಗ್. ಈಗೆಲ್ಲ ಇವಾಗ ಎಡಾಸ್ದೆಲ್ಲ ನಾನು ಎನೇಬಲ್ ಮಾಡಿದ್ದೀನಿ, ನೋಡ್ಬೋದು. ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗು, ಲೇನ್ ಕೀಪ್ ಸೇಫ್ಟಿ ಇದೆಲ್ಲ. ಈಗ ಲೇನ್ ಕೀಪ್ ಅಸಿಸ್ಟ್ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ನೋಡಿ, ಲೇನ್ ಕೀಪ್ ಕೊಟ್ಟಿದ್ದೀನಿ ಇವಾಗ. ನೋಡಿ ವಾಪಸ್ ತೊಗೊಂಬಂದು ಬಿಡ್ತಾ ಇದೆ ಲೇನಿಗೆ, ಅದೇನೆ. ಸೊ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಲೇನ್ ಕೀಪ್ ಅಸಿಸ್ಟ್ ವರ್ಕ್ ಆಗ್ತಾರೆ. ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ವರ್ಕ್ ಆಗುತ್ತಾ ನೋಡೋಣ. ನೋಡ್ಬೋದು ಸ್ಟೇರಿಂಗ್ ಅದಾಗದೇ ತೊಗೋತಾ ಇರೋದು. ಇಲ್ಲಿ ನೋಡಿ ತೋರಿಸ್ತಾ ಇರೋವಂಥದ್ದು. ಸೊ ಅಂದರೆ ಇಲ್ಲಿ ಹೆಂಗೆ ಅದು ಹೋಗ್ತಾ ಇದೆ ಅಂತ ತೋರಿಸ್ತಾ ಇದೆ ನೋಡಿ. ಲೇನ್ ಮಾರ್ಕಿಂಗ್ಗಳು ನೀಟಾಗಿ ಕೊಟ್ಟಿರೋದ್ರಿಂದ ಕಾರು ಈಸಿಯಾಗಿ ತೊಗೋತಾ ಇದೆ ಆ್ಯಕ್ಚುಲಿ. ದಟ್ಸ್ ಅ ಗುಡ್ ಥಿಂಗ್. ಪಕ್ಕದಲ್ಲಿ ಕಾರಿದೆ, ಸ್ವಲ್ಪ ಲೈಟಾಗಿ ಬ್ರೇಕ್ ಮಾಡ್ತಾ ಇದೆ ನೋಡಿ ವಾಪಸ್ ಬಂತು. ಸೊ ಈಗ ನಾವು ಹಿಂಗೆ ತೆಗಿಯೋಕೆ ಹೋದರೆ ಸ್ಟೇರಿಂಗ್ ಹೆವಿ ಟೈಟ್ ಆಗುತ್ತೆ ನೋಡಿ, ಪುಕ್ ಅನ್ನತ್ತೆ. ಅಂದರೆ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಇದೇನೆ. ಓ ಸೊ ಕರೆಕ್ಟಾಗಿ ನೀವು ಮುಂದೆನೇ ಇದ್ದರೆ ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ವರ್ಕ್ ಆಗುತ್ತೆ ಆ್ಯಕ್ಚುಲಿ. ನೋಡ್ಬೋದು ಇಲ್ಲಿ ಲೇನ್ ಕೀಪ್ ಅಸಿಸ್ಟ್ ಮತ್ತು ಲೇನ್ ಡಿಪಾರ್ಚರ್ ವಾರ್ನಿಂಗ್ ಮಾತ್ರ ಅಮೇಝಿಂಗ್ ಆಗಿ ವರ್ಕ್ ಆಗ್ತಾ ಇದೆ ಆ್ಯಕ್ಚುಲಿ. ನನಗಂತೂ ಸಖತ್ ಇಷ್ಟ ಆಯ್ತು ಇದು. ಸೊ ನೀವು ನೋಡಿ, ಇಲ್ಲಿ ಮಾರ್ಕಿಂಗ್ಸ್ಗಳು ಹೋಯಿತು, ಸೊ ಹಾಗಾಗಿ ಲೇನ್ ಅದು ಬಿಡ್ತಾ ಇದೆ ಆ್ಯಕ್ಚುಲಿ. ಇಲ್ಲಿ ಮಾರ್ಕಿಂಗ್ಸ್ ಹಂಗೆ ಇದೆ, ಸೊ ಹಾಗಾಗಿ ವಾಪಸ್ ಲೇನಿಗೆ ಬಂದು ಕೂರ್ತಾ ಇದೆ. ಇಂಡಿಕೇಟರ್ ಕೊಟ್ಟರೆ ನಿಮಗೆ ಸ್ಟೇರಿಂಗು ತಿರುಗ್ಸೋಕೆ ಬಿಡೋದು, ಲೇನ್ ಚೇಂಜ್ ಮಾಡೋಕ್ಕೆ ಬಿಡೋದು. ಯಾಕೆಂದರೆ ಇಂಡಿಕೇಟರ್ ಕೊಟ್ಟಾಗ ಅದಕ್ಕೆ ಗೊತ್ತಾಗತ್ತೆ. ಸೊ ದಟ್ ಇವನು ಟರ್ನ್ ತೆಗಿತಾ ಇದ್ದಾನೆ ಇವಾಗ, ಸೊ ನಾನು ಬಿಡಬೇಕು ಅಂತ ಹೇಳಿ ಅದು ಬಿಡುತ್ತೆ. ಇಲ್ಲ ಅಂತಂದರೆ ಸ್ಟೇರಿಂಗ್ ಜೊತೆ ನಿಮ್ಮ ಫೈಟಿಂಗು ಕಂಟಿನ್ಯೂಸ್ ಇದ್ದೇ ಇರುತ್ತೆ. ಅಲ್ಲಿ ನೋಡ್ಬೋದು, ಅಲ್ಲಿ ರೈಟಲ್ಲಿ ನೋಡಿ ರೆಡ್ ಬಂತು ಅಂದರೆ ಅದೇ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಸ್ನೇಹಿತರೆ. ನೋಡಿ ಇವಾಗ ಇಲ್ಲಿ ಕಾರಿದೆ, ಗಾಡಿ ಇದೆ ಪಕ್ಕದಲ್ಲಿ, ನೋಡಿ ರೆಡ್ ಗ್ಲೋ ಅಪ್ ಆಗ್ತಾ ಇದೆ ಅದು ಆ್ಯಕ್ಚುಲಿ. ಸೊ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇವನ್ ಈ ಸೈಡ್ ಸಹ ಪಕ್ಕದಲ್ಲಿದೆ. ಸೊ ಮುಂದ್ಗಡೆ ಒಂದು ಗಾಡಿ ಇದೆ ಆ್ಯಕ್ಚುಲಿ. ನೋಡಿ ಲೇನ್ ಬಿಟ್ಟೆ, ಅದಕ್ಕೆ ಪುಕ್ ಅಂತ ಇದೆ. ಅಲ್ಲೊಂದು ಗಾಡಿ ಇದೆ. ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಬರತ್ತಾ ನೋಡೋಣ, ತಡೀರಿ. ನೋಡಿ ಬ್ರೇಕ್ ಮಾಡ್ತಾ ಇದೆ ಕಾರು, ಬಟ್ ತುಂಬ ಕ್ಲೋಸ್ ಹೋಗುತ್ತೆ ಗಾಡಿ. ಅದೊಂದೇ ಪ್ರಾಬ್ಲಮ್ ಆ್ಯಕ್ಚುಲಿ, ಬಟ್ ಸ್ಟಿಲ್ ಇಟ್ಸ್ ವರ್ಕಿಂಗ್ ಸ್ನೇಹಿತರೆ. ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಎಲ್ಲ ಬ್ರೇಕ್ ಮೇಲೆ ಕಾಲು ಇಟ್ಟಿದ್ದೆ ನಾನು ಸೇಫ್ಟಿಗೆ, ಬಿಕಾಸ್ ರಿಸ್ಕ್ ತೊಗೊಳಕ್ಕಂತೂ ಆಗಲ್ಲ. ಬಟ್ ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನೋಡಿ. ಓ ಸೊ ಕರೆಕ್ಟಾಗಿ ನೀವು ಮುಂದೆ ಇರಬೇಕು ಸ್ನೇಹಿತರೆ. ಅಕ್ಕಪಕ್ಕ ಇತ್ತು ಅಂತಂದರೆ ಅದು ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಡಿಟೆಕ್ಟ್ ಮಾಡಲ್ಲ, ಬಿಕಾಸ್ ರೇಡಾರ್ ಮುಂದೆನೇ ಬರಬೇಕು ಅದು ಗಾಡಿ, ಅವಾಗಲೇ ಅದು ವರ್ಕ್ ಆಗುವಂಥದ್ದು. ಇಲ್ಲ ಅಂತಂದರೆ ವರ್ಕ್ ಆಗಲ್ಲ. ಸೊ ಲೇನ್ ಕೀಪ್ ಅಸಿಸ್ಟ್ ನೋಡ್ಬೋದು ಇಲ್ಲಿ. ತಿರ್ಗಾ ಲೇನ್ ಕೀಪ್ ಅಸಿಸ್ಟ್ ಬಂದಾಗೆಲ್ಲ ಇಲ್ಲಿ ಗ್ರೀನ್ ತೋರಿಸುತ್ತೆ ಸ್ನೇಹಿತರೆ ಇಲ್ಲಿ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ರಿವರ್ಸ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಎಲ್ಲ ಬರುತ್ತೆ. ಬೇಸಿಕ್ಲಿ ನಿಮ್ಮ ಹಿಂದ್ಗಡೆ ಯಾರು ಇದ್ದು ನೀವು ರಿವರ್ಸ್ ತೆಗಿತಾ ಇದ್ದೀರಾ ಅಂತಂದರೆ ಅವಾಗಲೂ ಸಹ ವಾರ್ನಿಂಗ್ ಹೇಳುತ್ತೆ ಅದು. ಮತ್ತು ಆಟೋಮೆಟಿಕ್ ಬ್ರೇಕಿಂಗ್ ಸಹ ಮಾಡುತ್ತೆ. ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ತೋರಿಸಿದೆ, ಮತ್ತು ಎಕ್ಸಿಟ್ ವೇ ಅಂತೆಲ್ಲ ಬರುತ್ತೆ. ಅಂದರೆ ನಿಮ್ಮ ಡೋರ್ ಓಪನ್ ಮಾಡ್ಬೇಕಾದ್ರೆ ನಿಮ್ಮ ಪಕ್ಕ ಯಾರು ಇದ್ರು ಅಂತಂದರೆ ಅದನ್ನೂ ಸಹ ಹೇಳುತ್ತೆ. ಸೊ ಆ ಥರದ ಒಂದು ಸಿಸ್ಟಮ್ ಎಲ್ಲ ಇದೆ ಇದರಲ್ಲಿ. ಸೊ ಎಡಾಸ್ ಆ್ಯಕ್ಚುಲಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ ಈ ಕಾರಲ್ಲಿ. ಆ್ಯಂಡ್ ಸ್ಮಾರ್ಟ್ ಕ್ರೂಸ್ ಕಂಟ್ರೋಲ್ ಸಹ ಬರುತ್ತೆ. ಎಬೋವ್ 40 ವರ್ಕ್ ಆಗುತ್ತೆ ಅದು. ಸ್ಮಾರ್ಟ್ ಕ್ರೂಸ್ ಕಂಟ್ರೋಲ್ ಟ್ರೈ ಮಾಡೋಣ ಇವಾಗ. ಓಕೆ, ಕ್ರೂಸ್ ಕಂಟ್ರೋಲ್ 61ಗೆ ಸೆಟ್ ಮಾಡಿದ್ದೀನಿ ನೋಡಿ. ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಬಂತು, ವಾರ್ನಿಂಗ್ ಸಹ ಬಂತು, ಬ್ರೇಕ್ ಸಹ ಮಾಡ್ತು.
ಇವಾಗ ಕ್ರೂಸ್ ಕಂಟ್ರೋಲ್ ನೋಡಿ, ಕಾರು ಆಟೋಮೆಟಿಕ್ಕಾಗಿ ತಗೋತಾ ಇದೆ. ಆ್ಯಂಡ್ ಇವನ್ ನೋಡಿ ಎಷ್ಟು ಸೊ ತುಂಬ ಶಾರ್ಪ್ ಇತ್ತು ಅಂತಂದರೆ ಅಷ್ಟು ಈಜಿಯಾಗಿ ತೊಗೊಳಲ್ಲ. ಆ್ಯಂಡ್ ಮಾರ್ಕಿಂಗ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು ನೀವು ಎಕ್ಸಲೇಟ್ರ್ ಬಿಟ್ಟರೆ ವರ್ಕ್ ಮಾಡಲ್ಲ ಅದು. ಆ್ಯಂಡ್ ನೋಡ್ಬೋದು ಇವಾಗ 61ಗೆ ಸೆಟ್ ಮಾಡಿದ್ದೀನಿ ನಾನು. ನೋಡಿ ಎಲ್ಲ ಕಾಲು ತೆಗೆದುಬಿಟ್ಟಿದ್ದೀನಿ ಪೂರ್ತಿಯಾಗಿ. ಸೊ ಇದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅಲ್ಲ, ಆ್ಯಕ್ಚುಲಿ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗ್ತಾ ಇರೋದು ಕೀಪ್ ಹ್ಯಾಂಡ್ಸ್ ಆನ್ ಸ್ಟೇರಿಂಗ್ ಅಂತ ಬರ್ತಾ ಇದೆ ನೋಡಿ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ನಾನು ಅವಾಗಲೇ ಹೇಳ್ದಂಗೆ ಬ್ಲಾಗಲ್ಲಿ ಬರೀ ಆಟೋಮೆಟಿಕಲ್ಲಿ ಮಾತ್ರ ಬರುವಂಥದ್ದು. ಬಿಕಾಸ್ ಕಾರು ಅಷ್ಟಕ್ಕೇ ತನಗೆ ತಾನೇ ಡ್ರೈವ್ ಮಾಡಬೇಕು ಅಂದಾಗ ಗೇರ್ ಶಿಫ್ಟ್ ಎಲ್ಲ ಮಾಡ್ಕೋಬೇಕು, ಅದಕ್ಕದೇ ಅವಾಗಲೇ ಮಾಡೋವಂಥದ್ದು. ಇಲ್ಲ ಅಂತಂದರೆ ಬರಲ್ಲ ಅದು. ಆ್ಯಂಡ್ ಈ ಕಾರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಸಹ ಇದೆ. ಅದು ಇಲ್ಲಿ ಬರುತ್ತೆ, ಓಕೆ ಇಲ್ಲಿ ಬರುತ್ತೆ. ಅದನ್ನು ಎನೇಬಲ್ ಮಾಡಿಕೊಂಡ್ರೆ ನೋಡ್ಬೋದು ಇಲ್ಲಿ ಬರ್ತಾ ಇರೋವಂಥದ್ದು. ಬಟ್ ನಿಮಗೆ ಏನು ಸುತ್ತ ಸರೌಂಡ್ ಬರುತ್ತೆ ವ್ಯೂ ಅದು ಬರಲ್ಲ. ಬಟ್ ಸ್ಟಿಲ್ ನಿಮಗೆ ಹಿಂದೆ ಏನಿದೆ ಅಂತ ಅನ್ನೋದಂತೂ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ಇವಾಗ ಟಾಪ್ ವ್ಯೂ ಆ್ಯಂಗಲ್ ಬಂತು ಇವಾಗ. ಸೊ ನೀವು ಡ್ರೈವ್ ಮಾಡೋಕ್ಕಾದ್ರೆ ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ ಅಂತ ಅನ್ನೋದು ಎಕ್ಸಾಕ್ಟಾಗಿ ಕಾಣುತ್ತೆ. ನೋಡ್ಬೋದು ಲೇನ್ ಹೆಂಗೆ ಮೇಂಟೈನ್ ಮಾಡ್ತಾ ಇದೆ ಕಾರ್ ಅಂತ ಅನ್ನೋದು ಇಲ್ಲೇ ಗೊತ್ತಾಗ್ತದೆ ನೋಡಿ ನಿಮಗೆ, ಲೇನ್ ಹೆಂಗೆ ಮೇಂಟೈನ್ ಮಾಡ್ತಾ ಇದೆ ಕಾರ್ ಅಂತ ಅನ್ನೋದು. ಸೊ ಹ್ಯಾಂಡ್ಲಿಂಗ್ ಮಾತ್ರ ಅಮೇಝಿಂಗ್ ಆಗಿದೆ ಸ್ನೇಹಿತರೆ. ಬ್ರೇಕ್ಸ್ ಒಂದು ಚೆಕ್ ಮಾಡಿಲ್ಲ ನಾನು, ಬ್ರೇಕ್ಸ್ ಚೆಕ್ ಮಾಡೋಣ ತಡೀರಿ. ಬಿಕಾಸ್ ಈ ಕಾರ್ಲಿ ರಿಯರ್ ಡಿಸ್ ಸಹ ಇದೆ, 100ಅಲ್ಲಿದೆ. ಸೊ ಹಜಾರ್ಡ್ ಆ್ಯಕ್ಚುಲಿ ಆನ್ ಆಗತ್ತೆ. ಬ್ರೇಕ್ ಮಾತ್ರ ಅಮೇಝಿಂಗ್ ಆಗಿದೆ ಸ್ನೇಹಿತರೆ, ಸಖತ್ ಇಷ್ಟ ಆಯಿತು ನನಗೆ. ಬ್ರೇಕ್ ಬೈಟ್ ಕೂಡ ಹೆವಿ ಸ್ಟ್ರಾಂಗ್ ಆಗಿದೆ ರಿಯರ್ ಡಿಸ್ಕ್ ಇರೋದ್ರಿಂದ. ಬಟ್ ತುಂಬ ಹಾರ್ಡ್ ಬ್ರೇಕಿಂಗಲ್ಲಿ ಎಲ್ಲೋ ಒಂದು ಕಡೆ ಲೈಟ್ ಜೆಟರ್ ಬರುತ್ತೆ ಅನ್ನೋದು ಬಿಟ್ಟರೆ ಇನ್ನೇನು ಇರಲ್ಲ. ಸೊ ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅನ್ಕೋತೀನಿ. ಯಾಕೆ ಕ್ರೆಟಾನ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಕ್ರೆಟಾ ವಾಕ್ ಅರೌಂಡ್ ವಿಡಿಯೋಲಿ ಹೇಳಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಈ ಡ್ರೈವ್ ರಿವ್ಯೂಲಿ ಏನೆಲ್ಲ ಆಸ್ಪೆಕ್ಟ್ ಕವರ್ ಮಾಡ್ಬೋದೋ ಎಲ್ಲನೂ ಕವರ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಎಡಾಸ್. ಆ್ಯಂಡ್ ಅದು ಕೂಡ ಎಷ್ಟು ಆ್ಯಕ್ಯುರೇಟ್ ಇದೆ ಅನ್ನೋದನ್ನು ರಿಸ್ಕ್ ತೊಗೊಂಡು ತೋರಿಸಿದ್ದೀನಿ. ಸೊ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ವ್ಲಾಗ್ ಮಾಡಿದ ಮೇಲೆ ನಿಮ್ಮ ಸಪೋರ್ಟ್ ಸಿಗಲಿಲ್ಲ ಅಂದರೆ ಹೇಗೆ ಹೇಳಿ. ಸೊ ಲೈಕು, ಶೇರು ಹಾಗೂ ಸಬ್ಸ್ಕ್ರೈಬ್ ಮುಖಾಂತರನೇ ನಿಮ್ಮ ಸಪೋರ್ಟ್ ನಾನು ಕೇಳೋದು. ಸೊ ಅದನ್ನೆಲ್ಲ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.